ಒಂದೊಂದು ಕಡೆ ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆಯನ್ನ ವಿರೋಧಿಸಿ ನಡೆಸ್ತಾ ಇರುವ ಪ್ರತಿಭಟನೆ ಇವತ್ತು ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಕಾರ್ಖಾನೆಯ ಕಾಂಪೌಂಡ್ ಅನ್ನ ಕೆಡವಿದ್ದಾರೆ ಪ್ರತಿಭಟನಾ ನಿರತ ರೈತರು. ಕೊಪ್ಪಳದಲ್ಲಿ ತೀವ್ರಗೊಂಡಿದೆ ರೈತರ ಹೋರಾಟ. ಬಲ್ಡೋಟ ಕಾರ್ಖಾನೆಯ ಕಾಂಪೌಂಡ್ ಅನ್ನ ಕೆಡವಿದ್ದಾರೆ ರೈತರು. ಕಾಂಪೌಂಡ್ ಕೆಡವಿ ಒಳಗ್ ನುಗ್ಗಿದ್ದಾರೆ ಕೊಪ್ಪಳ ಭಾಗದ ರೈತರು. ರೊಚ್ಚಿಗೆದ್ದ ರೈತರಿಂದ ಬಲ್ಡೋಟ ಕಾಂಪೌಂಡ್ ನಾಶಗೊಳಿಸಲಾಗಿದೆ. ಮೇನ್ ಗೇಟ್ ಪಕ್ಕದ ಕಾಂಪೌಂಡ್ ಅನ್ನ ಒಡೆದು ಹಾಕಿದ್ದಾರೆ. ಇನ್ನು ರೈತರನ್ನ ನಿಯಂತ್ರಣಕ್ಕೆ ತರೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಬಲ್ಡೋಟ ಕಾರ್ಖಾನೆಯ ಗೇಟ್ ಪಕ್ಕ ಮೇನ್ ಗೇಟ್ ಪಕ್ಕದಲ್ಲಿರುವ ಕಾಂಪೌಂಡ್ ಅನ್ನ ಕೆಡವು ಹಾಕಿದ್ದಾರೆ ಆಕ್ರೋಶಭರಿತ ರೈತರನ್ನ ಕಂಟ್ರೋಲ್ ಮಾಡುವಲ್ಲಿ ಪೊಲೀಸರು ಕೂಡ ಹರಸಾಹಸ ಪಟ್ಟಿರೋ ದೃಶ್ಯಗಳನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ರಿ. ನಿರಂತರವಾಗಿ ಈ ಒಂದು ಕಾರ್ಖಾನೆಯನ್ನ ವಿರೋಧಿಸಿ ಆ ಭಾಗದ ರೈತರು ಪ್ರತಿಭಟನೆಯನ್ನ ಮಾಡ್ತಲೇ ಬಂದಿದ್ದಾರೆ. ಇವತ್ತು ರೈತರ ಸಹನೆಯ ಕಟ್ಟೆ ಒಡೆದಿದೆ. ಕಾರ್ಖಾನೆಯ ಕಾಂಪೌಂಡ್ ಅನ್ನ ಒಡೆದು ಕಾರ್ಖಾನೆಯ ಒಳ ನುಗ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಈರಯ್ಯ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈರಯ್ಯ, ಪ್ರತಿಭಟನೆ ನಿರಂತರವಾಗಿ ನಡೀತಾ ಇದೆ, ಆದ್ರೆ ಇವತ್ತು ಇಷ್ಟು ಆಕ್ರೋಶ ಭರಿತರಾಗ್ಲಿಕ್ಕೆ ಕಾರಣ ಏನಾಯ್ತು ರೈತರು ಅಂತ? ಖಂಡಿತ ಸ್ಮಿತಾ, ಏನಂತಂದ್ರೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಯನ್ನು ವಿರೋಧಿಸಿ ಹೋರಾಟ ನಡೀತಾ ಇದೆ. 2 ವರ್ಷಗಳ ಕಾಲ ಅಂದ್ರೆ ಕೊಪ್ಪಳವನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡಿದ್ರು, ಶಾಂತ ರೀತಿಯಿಂದ ಪ್ರತಿಭಟನೆಗಳನ್ನ ಮಾಡಿದ್ರು. ಆದ್ರೆ ಇವತ್ತು 46ನೇ ರೈತ ಹುತಾತ್ಮ ದಿನಾಚರಣೆ ಏನಿತ್ತು, ಈ ದಿನಾಚರಣೆಯನ್ನ ಆಚರಣೆ ಮಾಡ್ಲಿಕ್ಕೆ ಬಂದಂತಹ ರೈತರು ಮಧ್ಯಾಹ್ನದವರೆಗೂ ಒಂದು ರೀತಿ ಶಾಂತ ರೀತಿಯಿಂದಾನೇ ಈ ಒಂದು ಏನು ಕಾರ್ಯಕ್ರಮವನ್ನ ನಡೆಸಿದ್ರು. ಆದ್ರೆ ಮಧ್ಯಾಹ್ನದ ನಂತರ ಏನಂತಂದ್ರೆ ಇಲ್ಲಿರುವಂತಹ ರೈತರ ಒಂದು ಆಕ್ರೋಶ ಹೆಚ್ಚಾಗ್ತಾನೆ ಬಂತು. ಅಂದ್ರೆ ಈ ಒಂದು ಕಾರ್ಖಾನೆ ಒಳಗಡೆ ಇರುವಂತಹ 44 ಎಕರೆ ಬಸಾಪುರದ ಕೆರೆ ಏನಿದೆ, ಇದನ್ನು ಸಾರ್ವಜನಿಕವಾಗಿ ಮುಕ್ತಗೊಳಿಸಬೇಕು ಅಂತಕ್ಕಂಥದ್ದು ಅವ್ರ ಬೇಡಿಕೆ. ಆದ್ರೆ ಕಾರ್ಖಾನೆ ಈ ಒಂದು ಕೆರೆಯ ಸುತ್ತಲೂ ಏನಂತಂದ್ರೆ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ರೆ ಒಳಗಡೆ ಹೋಗ್ಲಿಕ್ಕೆ ಯಾರಿಗೂ ಕೂಡ ಅವಕಾಶವನ್ನ ಕೊಡೋದಿಲ್ಲ. ಈ ಒಂದು ಕಾರಣದಿಂದ ಸಹನೆಯನ್ನ ಕಳೆದುಕೊಂಡಂತಹ ರೈತರು ನೇರವಾಗಿ ಕಾರ್ಖಾನೆ ಒಳಗಡೆ ನುಗ್ಗೋಕೆ ಹೋಗ್ತಾರೆ. ಆದ್ರೆ ಪೊಲೀಸ್ ಸೆಕ್ಯೂರಿಟಿ ಇರೋದ್ರಿಂದ ಒಳಗಡೆ ಹೋಗಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದಾಗಿ ಪಕ್ಕದಲ್ಲಿ ಇರ್ತಕ್ಕಂಥ ಏನು ಟೆಂಪರರಿ ಕಾಂಪೌಂಡ್ ಏನಿದೆ, ಆ ಕಾಂಪೌಂಡ್ ಅನ್ನ ಕೆಡವಿ ಅದರಿಂದ ಒಳಗಡೆ ನುಗ್ತಾರೆ. ಕೆಲವಷ್ಟು ಜನ ಆಕ್ರೋಶಗೊಂಡಂತ ಏನು ರೈತರು ಏನಿದ್ದಾರೆ, ಮುಖ್ಯ ದ್ವಾರದಲ್ಲಿ ಅಳವಡಿಸಿದಂತ ಪರ್ಮನೆಂಟ್ ಗೇಟ್ ಏನಿತ್ತು ಅದನ್ನು ಕೂಡ ಕಿತ್ತು ಏನು ಹೊರಗಡೆ ಹಾಕ್ತಾರೆ. ವಿಜುವಲ್ಸ್ ಗಳಲ್ಲಿ ಕೂಡ ನೋಡ್ತಾ ಇರ್ಬೋದು ರೈತರ ಆಕ್ರೋಶ ಯಾವ ರೀತಿ ಇತ್ತು ಅಂತ ಹೇಳಿ. ಕಳೆದ 2 ವರ್ಷಗಳಿಂದ ನಿರಂತರ ಹೋರಾಟ ನಡೀತಾ ಇದ್ರು ಕೂಡ ಕಾರ್ಖಾನೆಯಿಂದ ನಮಗೆ ಅನ್ಯಾಯವಾಗ್ತಾ ಇದೆ. ಏನು ಕೆರೆಯನ್ನು ಕೂಡ ನಮಗೆ ಬಳಕೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಮತ್ತೆ ಏನು ಕೊಪ್ಪಳವನ್ನ ಮಲಿನ ಮಾಡ್ತಕ್ಕಂಥ ಕಾರ್ಖಾನೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದೇ ಈ ಒಂದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇವತ್ತು ಆಕ್ರೋಶ ಒಂದು ರೀತಿ ಕಟ್ಟೆ ಹೊಡೆದು ಇಂಥ ಒಂದು ಅನಾಹುತ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಈರಯ್ಯ ಮಾಹಿತಿಗಾಗಿ.